ಪರೋಟ ರೆಡಿ. ತುಂಬ ಟೇಸ್ಟಾಗಿರ್ತದೆ. ಚಟ್ನಿ ಯಾವ್ದು ಸಹ ಆಗ್ತದೆ, ಹಾಗೆ ತಿಂತಾಯಿದ್ರೆ ಹೋದದ್ದೇ ಗೊತ್ತಾಗಲ್ಲ. ತುಂಬ ರುಚಿಯಾದ ಸಬ್ಬಕ್ಕಿ ಪರೋಟ ಮಾಡಲಿಕ್ಕೆ ನಾನಿಲ್ಲಿ 2 ಕಪ್ಪು ಸಬ್ಬಕ್ಕಿ ತಗೊಂಡಿದ್ದೇನೆ. ಅದನ್ನು ಚೆಂದ ಮಾಡಿ ಹುರಿಬೇಕು. ಹಸಿ ವಾಸನೆ ಹೋಗೋ ತನಕ ಚೆಂದ ಮಾಡಿ ಹುರ್ಕೊಳ್ಬೇಕು. ಇದರಲ್ಲಿ 2 ಕಪ್ಪು ಚೆನ್ನಾಗಿ ಹುರ್ಕೊಳ್ಬೇಕು. ಸಬ್ಬಕ್ಕಿ ಚಪ್ಪೆ ಆಗಿದೆ. ಇಲ್ಲಿ ತಟ್ಟೆಗೆ ತೆಗೆದಿಟ್ಕೊಂಡಿದ್ದೇನೆ. ಇದನ್ನೆಲ್ಲ ಹಾಕ್ಕೊಳ್ಳುವ. ಪುಡಿ ಮಾಡ್ಕೊಂಬರ್ಬೇಕು ಚೆಂದ ಮಾಡಿ. ಇಲ್ಲಿ ಪುಡಿ ಮಾಡಿ ಇಟ್ಟಿದ್ದೇನೆ. ಇದನ್ನು ನಾನಿಲ್ಲಿ ಒಂದು ಪಾತ್ರೆಗೆ ಪುಡಿ ಮಾಡ್ಕೊಂಡ ಸಬ್ಬಕ್ಕಿ ಸೊಪ್ಪನ್ನು ಮತ್ತು ಒಂದು ಬಟಾಟೆಯನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ. ಅದನ್ನು ತುರುವಿದು ಬಟಾಟೆ ತುರುವಿ ಹಾಕ್ಕೊಳ್ಳೋದು. ಗಂಟು ಇರಬಾರ್ದು, ಹಾಗಾಗಿ ಚೆನ್ನಾಗಿ ತುರ್ಕೊಳ್ಬೇಕು. ನೆಕ್ಸ್ಟ್ ಒಂದು ಸ್ವಲ್ಪ ಹಸಿಮೆಣಸು ಮತ್ತು 1-2 ಎಲೆ ಕರಿಬೇವು ಸೊಪ್ಪು ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು, ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋದು. ರುಚಿಗೆ ಬೇಕಷ್ಟು ಉಪ್ಪು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು, ಅಜ್ವೈನ್, ಓಂಕಾಳು ಮತ್ತು ಸ್ವಲ್ಪ ಖಾರದ ಪುಡಿ, ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಒಂದು 10 ನಿಮಿಷ ತೆಗೆದಿಡಬೇಕು. ಸ್ವಲ್ಪ ಅಜ್ವೈನ್, ಖಾರದ ಪುಡಿ, ನಿಮಿಷ ಆಗಿದೆ. ಸ್ವಲ್ಪ ಎಣ್ಣೆ, ಇನ್ನೊಂದು ಸತಿ ಚೆನ್ನಾಗಿ ಹಾಕ್ಕೊಳ್ಳೋದು. ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಚೆಂದ ಮಾಡಿ 2 ಸೈಡ್ ಚೆಂದ ಮಾಡಿ ನಾದ್ಕೊಳ್ಬೇಕು. ಗ್ಯಾಸ್ ಮೇಲೆ ಹಂಚಿಟ್ರೆ ಬೇಗ ಕಾಯ್ತದೆ. ತುಂಬ ರುಚಿಯಾಗಿರ್ತದೆ ಪರೋಟ. ಒಂದು ತಿನ್ನುವ ಬದಲು ಒಂದು 10 ಪರೋಟ ತಿಂತಾರೆ. ಕೇಳಿ ಮಾಡ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರ್ತದೆ. ತುಂಬ ಸಾಫ್ಟ್ ಹತ್ತಿ ಥರ ಇರ್ತದೆ. ಹಾಗೆ ಇಟ್ಟರೆ ಸಹ ಎಷ್ಟೊತ್ತಾದರೂ ಅದು ಗಟ್ಟಿ ಆಗೋದಿಲ್ಲ, ಸಾಫ್ಟ್ ಇರ್ತದೆ. ತುಂಬ ಟೇಸ್ಟಿಯಾಗಿರ್ತದೆ. ಮಸಾಲ ಬೇಕಂದರೆ ಇನ್ನೂ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ. ಗ್ಯಾಸ್ ಹಚ್ಚುತ್ತಿದ್ದೇನೆ. ನೆಕ್ಸ್ಟ್ ಇಲ್ಲಿ 1 ಕಪ್ ಉದ್ದಿನಬೇಳೆ ಹಾಕ್ತಿದ್ದೇನೆ. ಲೈಟ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು.
ಇಟ್ಕೊಂಡಾಯ್ತು ಅಷ್ಟೇ. ಇಟ್ಟದಕ್ಕೆ 1 ಕಪ್ಪು, ಸಾಧಾರಣ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ, ಮತ್ತು ಇದಕ್ಕೆ ಒಂದು ಸ್ವಲ್ಪ ಹುಳಿ, ಎರಡು ಮೆಣಸು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಮತ್ತು ಸ್ವಲ್ಪ ಕರಿಬೇವು. ಆಪ್ಷನಲ್, ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಇಷ್ಟ ಆಗಿದ್ರೆ. ಬೇಕಾದ್ರೆ ಶುಂಠಿ ಬೇಕಾದರೆ ಒಂದು ಸ್ವಲ್ಪ ಹಸಿ ಶುಂಠಿ, ಒಂದು ಸಣ್ಣ ತುಂಡು ಹಸಿ ಶುಂಠಿ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಬರೋದು. ಮಿಕ್ಸಿಗೆ ಹಾಕುವ. ಸ್ವಲ್ಪ ಕಲ್ಲು ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು. ಸಣ್ಣ ಆಗಿದೆ ನೋಡಿ. ರುಚಿಯಾದ ಹೆಲ್ದಿಯಾದ ಸಬ್ಬಕ್ಕಿ ಪರೋಟ ರೆಡಿ. ಬಟಾಟೆ ಹಾಕಿದೆ ಅಂತ ಗೊತ್ತೇ ಆಗೋದಿಲ್ಲ, ತುಂಬ ಸಾಫ್ಟ್ ಆಗಿರ್ತದೆ. ಅದರೊಟ್ಟಿಗೆ ಉದ್ದಿನ ಚಟ್ನಿ, ತುಂಬ ಟೇಸ್ಟಿಯಾದ ರೆಸಿಪಿ. ಮಕ್ಕಳ ಲಂಚ್ ಬಾಕ್ಸಿಗೆ ಒಂದೊಳ್ಳೆ ರೆಸಿಪಿ, ತುಂಬ ಸಾಫ್ಟು. ಸೂಪರ್. ಸಬ್ಬಕ್ಕಿ ಪರೋಟ ರೆಡಿ. ತುಂಬ ಸಾಫ್ಟು ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ಅದರೊಟ್ಟಿಗೆ ಉದ್ದಿನ ಚಟ್ನಿ, ಒಳ್ಳೆ ಕಾಂಬಿನೇಷನ್. ಸೂಪರ್.